ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಮಂಗಳೂರು ಬನ್ಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರುವಂತಹ ಇದೇ ವಿಧಾನದಲ್ಲಿ ನೀವು ಬನ್ಸನ್ನು ಮನೆಯಲ್ಲಿ ಮಾಡಿದರೆ ಫೇಲ್ ಆಗುವ ಚಾನ್ಸೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಒಳ್ಳೆ ಸಾಫ್ಟಾಗಿ, ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿರುವಂತಹ ಮಂಗಳೂರು ಬನ್ಸ್. ಈ ಬನ್ಸ್ ಮಾಡಲಿಕ್ಕೆ ನಮಗೆ ಫಸ್ಟಿಗೆ ಬೇಕಾದ್ದು ಬಾಳೆಹಣ್ಣು. ನಾನು 3 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಮೈಸೂರು ಬಾಳೆಹಣ್ಣಿದ್ರೆ ಅದನ್ನೇ ತೆಗಿರಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ಯಾವ ಬಾಳೆಹಣ್ಣಾದರೂ ಆಗುತ್ತೆ, ಏಲಕ್ಕಿ ಬಾಳೆಹಣ್ಣು, ರೋಬಸ್ಟಾ ಬಾಳೆಹಣ್ಣು ಯಾವುದಾದ್ರೂ ಆಗುತ್ತೆ. ನಾನಿಲ್ಲಿ ಒಳ್ಳೆ ಹಣ್ಣಾಗಿರುವಂತಹ 3 ಬಾಳೆಹಣ್ಣನ್ನು ಒಂದು ಸಿಪ್ಪೆನೆಲ್ಲ ತೆಗೆದು ಬೌಲಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಬಾಳೆಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದರೂ ಆಗುತ್ತೆ. ಸಕ್ಕರೆ ಬಾಳೆಹಣ್ಣು ಸೇರಿಸಿ ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಿದರೂ ಆಗುತ್ತೆ, ಅಥವಾ ಇದೇ ರೀತಿ ಇದನ್ನು ನಾವು ಕೈಯಲ್ಲೇ ಇದನ್ನು ಸ್ಮ್ಯಾಶ್ ಮಾಡಿದರೂ ಆಗುತ್ತೆ. ಬನ್ಸ್ ಮಾಡುವಾಗ ಚೂರು ಸಹ ನೀರನ್ನು ಸೇರಿಸಬಾರ್ದು. ನೀರು ಸೇರಿಸಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಬರೀ ಬಾಳೆಹಣ್ಣು ಮತ್ತು ಮೊಸರಲ್ಲೇ ನಾವು ಹಿಟ್ಟನ್ನು ಕಲಸ್ಕೋಬೇಕು. ಈಗ ನಾನು ನಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು. ನಾನು ಸ್ವಲ್ಪ ಸ್ವೀಟ್ ಕಮ್ಮಿಯಾಗಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ 3 ಚಮಚ ಸಕ್ಕರೆಯನ್ನು ಸೇರಿಸಿದ್ದೀನಿ. 1/4 ಚಮಚ ಉಪ್ಪು. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಸೇರಿಸ್ಬೋದು. ಇನ್ನೊಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಸಹ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡೋಣ. ಸಕ್ಕರೆ ಎಲ್ಲ ಒಳ್ಳೆ ಮೆಲ್ಟ್ ಆಗಬೇಕು. ಆಮೇಲೆ ಇದಕ್ಕೆ ನಾವು ಸೇರಿಸೋದು 1 ಚಮಚ ದೋಸೆ ಹಿಟ್ಟು. ನಾನು ಹುಳಿ ಬಂದಿರುವಂತಹ ದೋಸೆ ಹಿಟ್ಟನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದರಿಂದ 1 ಚಮಚ ದೋಸೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈಸ್ಟ್, ಸೋಡಾ ಅದೆಲ್ಲ ಸೇರಿಸುವ ಬದಲು ನಾವು ಇದೇ ರೀತಿ ಹುಳಿ ಬಂದಿರುವ ದೋಸೆ ಅಥವಾ ಇಡ್ಲಿ ಹಿಟ್ಟನ್ನು ಸೇರಿಸಿದರೆ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಇದಕ್ಕೆ 1 ಕಪ್ಪು ಮೊಸರನ್ನು ತೆಗೆದಿಟ್ಟಿದೆ, ಆ ಮೊಸರನ್ನು ಸಹ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೆ ನಮಗೆ ಗೋಧಿ ಹಿಟ್ಟಾದರೂ ಹಾಕ್ಬೋದು ಅಥವಾ ಮೈದಾ ಹಿಟ್ಟಾದರೂ ಹಾಕ್ಬೋದು. ನೀವು ಹೆಲ್ತಿ ವೈಸ್ ನೋಡೋದಾದರೆ ಗೋಧಿ ಹಿಟ್ಟನ್ನು ಹಾಕ್ಬೋದು. ನಾನು ಈಗ ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ, ಗೋಧಿ ಹಿಟ್ಟಲ್ಲಿ ಮಾಡಿದರೂ ಸಹ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಕೈಯಲ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿವಾಗ ತೆಗೆದಿರೋದು 3 ಬಾಳೆಹಣ್ಣು, 1 ಕಪ್ ಮೊಸರು, 2 ಕಪ್ ಮೈದಾ ಹಿಟ್ಟು. ಇದು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತೆಗೆದಿಟ್ಟರು 1 ಕಪ್ ಮೊಸರನ್ನು ಸಹ ಇದಕ್ಕೆ ಸೇರಿಸಿದಾಯಿತು. ಇನ್ನು ಕೈಯಲ್ಲಿ ಒಳ್ಳೆ ಮಿಕ್ಸ್ ಕೊಡಬೇಕು. ಫಸ್ಟಿಗೆ ಹಿಟ್ಟು ಇದೇ ರೀತಿ ಸ್ವಲ್ಪ ಹಾರ್ಡಾಗಿರುತ್ತೆ. ನಾವು ಮಿಕ್ಸ್ ಮಾಡ್ತಾ 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 ಅದು ಸಾಫ್ಟ್ ಆಗುತ್ತೆ. ಎಲ್ಲ ಮಿಕ್ಸ್ ಆದ ಮೇಲೆ ಕೈಯನ್ನು ಒಮ್ಮೆ ತೊಳೆದು ಸ್ವಲ್ಪ ತಣ್ಣೀರಲ್ಲಿ ಮಿಕ್ಸ್ ಮಾಡಿ ಇನ್ನೊಂದು ಸರ್ತಿ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು. ಒಳ್ಳೆ ಸಾಫ್ಟ್ ಆಗಬೇಕು. ಆವಾಗ ನಮ್ಮದು ಬನ್ಸು ಕೂಡ ಒಳ್ಳೆ ಉಬ್ಬಿ ಬರುತ್ತೆ, ಒಳ್ಳೆ ಸಾಫ್ಟ್ ಕೂಡ ಆಗುತ್ತೆ. ಅಷ್ಟು ನಾವು ಮಿಕ್ಸ್ ಮಾಡಿದಷ್ಟು ಸಾಫ್ಟ್ ಆಗುತ್ತೆ. ನಾನೊಂದು 5 ನಿಮಿಷ ಇದೇ ರೀತಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ಹಿಟ್ಟು ಸ್ವಲ್ಪ ಸಾಫ್ಟ್ ಆದಮೇಲೆ ಇದನ್ನು ಮುಚ್ಚಿ ನಮಗೆ ರೆಸ್ಟ್ ಆಗಲಿಕ್ಕೆ ಬಿಡೋಣ. ಬೆಳಿಗ್ಗೆ ತಿಂಡಿಗೆ ನೀವು ಮಾಡೋದಾದರೆ ರಾತ್ರಿಯೇ ಹಿಟ್ಟನ್ನು ಕಲಸಿ ಇಟ್ಕೋಬೇಕು. ಇಲ್ಲ ಸಂಜೆ ಆದರೆ ಬೆಳಿಗ್ಗೆ 6 ರಿಂದ 7 ಗಂಟೆ ಬನ್ಸಿದ್ದು ಹಿಟ್ಟು ನಾವು ಇಟ್ಟರೆ ಅಷ್ಟು ಸಾಫ್ಟಾಗಿ ನಮಗೆ ಬನ್ಸ್ ಮಾಡಲಿಕ್ಕೆ ಆಗೋದು. ನಾನಿವಾಗ ಬೆಳಿಗ್ಗೆ ತಿಂಡಿಗೋಸ್ಕರ ರಾತ್ರಿ ಹಿಟ್ಟನ್ನೆಲ್ಲ ಕಲಸಿದೆ. ಇನ್ನು ಇದನ್ನು ಮುಚ್ಚಿ ಓವರ್ ನೈಟ್ ರೆಸ್ಟ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಬೆಳಿಗ್ಗೆ ಆಗುವಾಗ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಅಷ್ಟು ಉಬ್ಬಿ ಮೇಲೆ ಬರೋದಿಲ್ಲ, ಆದರೆ ನಮಗೆ ನೋಡುವಾಗಲೇ ಹಿಟ್ಟು ನೋಡುವಾಗಲೇ ಗೊತ್ತಾಗ್ತದೆ. ಇನ್ನು ಹಿಟ್ಟನ್ನು ನಾವು ಕೈ ಹಾಕಿ ಮಿಕ್ಸ್ ಮಾಡಲಿಕ್ಕಿಲ್ಲ. ಇದನ್ನು ಹೀಗೆ ಇಟ್ಟು ಸೈಡಿಂದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಬನ್ಸನ್ನು ಮಾಡಬೇಕು. ಈಗ ನಾನು ಸ್ವಲ್ಪ ಮೈದಾ ಹಿಟ್ಟನ್ನೇ ತಗೊಂಡಿದ್ದೀನಿ. ನಾವು ಚಪಾತಿ ಮಾಡಲಿಕ್ಕೆ ಎಷ್ಟು ಹಿಟ್ಟನ್ನು ತೆಗಿತೀವೋ ಅಷ್ಟು ಹಿಟ್ಟನ್ನು ತೆಗಿಬೇಕು. ನಾವು ಇದನ್ನು ಉಜ್ಜುವುದು ಪೂರಿಯ ಸೈಜಿಗೆ, ಆದರೆ ಹಿಟ್ಟು ಮಾತ್ರ ನಾವು ಚಪಾತಿ ಹಿಟ್ಟಿಗೆ ಎಷ್ಟು ಹಿಟ್ಟು ತೆಗಿತೀವೋ ಅಷ್ಟು ತೆಗಿಬೇಕು. ಸ್ವಲ್ಪ ದಪ್ಪ ಇರಬೇಕು, ಜಾಸ್ತಿ ಸಪೂರ ಆಗಬಾರ್ದು. ಅದಕ್ಕೆ ಇದನ್ನು ನಾವು ಉಜ್ಕೋಬೇಕು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಎಲ್ಲ ಬನ್ಸನ್ನು ಸಹ ನಮಗೆ ಇದೇ ರೀತಿ ಉಜ್ಜಿ ಇಡೋಣ. ಆದರೆ ಒಂದರ ಮೇಲೆ ಒಂದನ್ನು ಇಡಬಾರ್ದು. ಇದು ಬಾಳೆಹಣ್ಣು ಮೊಸರೆಲ್ಲ ಹಾಕಿದಾಗ ಬೇಗ ಅಂಟುತ್ತೆ. ಅದಕ್ಕೆ ಬೇರೆ ಬೇರೆ ಸಪ್ರೇಟಾಗಿ ನಾವು ಇದನ್ನು ಇಟ್ಕೋಬೇಕು. ಇನ್ನು ಎಣ್ಣೆ ಒಳ್ಳೆ ಬಿಸಿ ಆದ ಮೇಲೆ ಬನ್ಸನ್ನು ಎಣ್ಣೆಗೆ ಬಿಡಬೇಕು. ಫುಲ್ ಫ್ಲೇಮಲ್ಲಿ ಇರಬೇಕು. ಎಣ್ಣೆಗೆ ಬಿಟ್ಟ ತಕ್ಷಣ ಸ್ವಲ್ಪ ಬಿಸಿ ಎಣ್ಣೆಯನ್ನು ಇದೇ ರೀತಿ ಬನ್ಸಿನ ಮೇಲ್ಗಡೆಯಿಂದ ಹಾಕಿದ ತಕ್ಷಣ ಉಬ್ಬಿ ಬರುತ್ತೆ. ನೋಡಿ, ಉಬ್ಬಿ ಬಂದ ತಕ್ಷಣ ಇದನ್ನು ಮಗಚಿ ಹಾಕಬೇಕು. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಇಲ್ಲಾಂದರೆ ಹೊರಗಡೆ ಕಪ್ಪಾಗುತ್ತೆ, ಒಳಗಡೆ ಬೇಯುವುದಿಲ್ಲ. ಇದು ನಾವು ಸ್ವಲ್ಪ ದಪ್ಪ ಇದೆಯಲ್ಲ, ಬಾಳೆಹಣ್ಣು ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟೇ ನಾವು ಇದನ್ನು ಫ್ರೈ ಮಾಡಬೇಕು. ಆವಾಗ
ಒಳಗಡೆ ಸಹ ಒಳ್ಳೆ ಬೇಯುತ್ತೆ, ಅದೇ ರೀತಿ ಹೊರಗಡೆ ಒಳ್ಳೆ ಕಲರ್ ಕೂಡ ಬರುತ್ತೆ. ನೋಡಿ ಇವಾಗ ನಮ್ಮದು ಬನ್ಸಿಲಿ ರೆಡಿ ಆಯಿತು. ನಾವು ಇದನ್ನು ಎರಡೂ ಸೈಡ್ ಒಳ್ಳೆ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಕಲರ್ ಆದ ಮೇಲೆ ಎಣ್ಣೆಯಿಂದ ನಮಗೆ ಇದನ್ನು ತೆಗಿಬೋದು. ಸೂಪರ್ ಟೇಸ್ಟಿಯಾಗಿರುವಂತಹ ಬನ್ಸ್ ರೆಡಿ ಆಯಿತು. ಒಂದು ಸಾರಿ ಆದರೂ ಇದೇ ರೀತಿ ಟ್ರೈ ಮಾಡಿ.